ಫೈನಲ್ ಆಗಿ ನೆನೆ ನೈಟು ಸಡನ್ ಪ್ಲ್ಯಾನ್ಗಳೆಲ್ಲ ಮುಗಿಸ್ಕೊಂಡು ಇವಾಗ ಹೆಂಗೋ ಬಂದು ಇಲ್ಲಿ ತಲುಪಿದ್ದೀವಿ. ಇವಾಗ ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಬಿಸ್ಲೆಘಾಟು ಹತ್ರ ಮಾನ್ಸೂನ್ ಟೈಮಲ್ಲಿ ನಾನು ಬಂದಿದ್ದೆ ಒಂದು ಹೋಮ್ ಸ್ಟೇಗೆ. ಅಲ್ಲಿಗೆ ಹೋಗೋಣ, ಮಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಸದ್ಯಕ್ಕೆ ಇವಾಗ ಇಲ್ಲಿಂದ ಎಲ್ಲರೂ ಗವಿ ಬೆಟ್ಟಕ್ಕೆ ಹೋಗೋಣ ಅಂತ ಇದ್ದೀವಿ. ಗವಿ ಬೆಟ್ಟ ಮುಗಿಸ್ಕೊಂಡು ಆಮೇಲೆ ಏನು ಮಾಡೋದು ನೋಡಬೇಕು. ಸದ್ಯಕ್ಕೆ ಇವಾಗ ಹೋಗೋಣ ಬನ್ನಿ. ನೈಟು ಎಲ್ಲೆಲ್ಲಿಂದ ಹೆಂಗೆ ಬಂದ್ವಿ, ಏನೇನಾಯಿತು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ತೊಗೊಂಡು ಬಂದ್ಬಿಟ್ಟಿದ್ದೀವಿ. ಏನು ಇವಾಗ ಇಲ್ಲಿಂದ ಎಲ್ಲೋಯ್ತೀವಿ ಅನ್ನೋದು ಗೊತ್ತಿಲ್ಲ. ಗವಿ ಬೆಟ್ಟ ಅಂತ ಒಂದೇ ಗೊತ್ತಿರೋದು, ಆದಮೇಲೆ ಇನ್ನೂ ಎಲ್ಲೋಯ್ತೀವಿ ಅನ್ನೋದು ಐಡಿಯಾ ಇಲ್ಲ. ಸದ್ಯಕ್ಕೆ ನೋಡೋಣ. ಬಂದ ಒಂದು ವಿಸಿಲ್ ಸೌಂಡ್ ಅಲ್ಲಿಂದನು. ಬರ್ರಿ ನಾನು ಹತ್ರನೇ ನಿಲ್ಸಬೇಕು. ನಾನು ಏಯ್ ನಿಲ್ಸ. ಈ ಕೊಂಡಿರ್ತೀನಿ. ತೆಗಿಯೋ. ಬಿಟ್ಟೈತೆ. तू मेरे से प्यार करती है या नहीं करती, ये बता दे तू बस. नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं? ಫೈನಲ್ ಆಗಿ ಎಲ್ಲೋ ಹೋಯ್ತಾ ಇದ್ದವರು ಗವಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ದೆ. ಅದು ನೋಡಿದ್ರೆ ಇವಾಗ ಮತ್ತೆ ಅಲ್ಲಿಂದ ಹೋಗಿ ಅದು ಯಾವುದೋ ರೋಡ್ ಕ್ಲೋಸ್ ಆಗಿತ್ತು ಅಂತಂದ್ಬಿಟ್ಟು ಯಾವುದೋ ರೋಡಿಗೆ ಹೋಗಿ ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತು ರೆಸಾರ್ಟ್ದು. ಸರಿ ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ ಇರೋ ರೆಸಾರ್ಟೇ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹುಡುಕಿ ಬಂದು ಯಾವುದೋ ಇವಾಗ ಸಿಲ್ವರ್ ಬ್ರೀಸ್ ಅಂತಂದ್ಬಿಟ್ಟು ಒಂದು ರೆಸಾರ್ಟಿಗೆ ಬಂದ್ವಿ. ನೋಡ್ಬೇಕು ಇವಾಗ ಇಲ್ಲಿ ಏನು ಮಾಡ್ತೀವಿ. ಏನು ಬರೀ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಮೈಂಡ್ ಫಕ್ ಆಗಿಬಿಟ್ಟಿದೆ. ಏನಾಗ್ತಾಯಿದೆ ಅನ್ನೋದು ಗೊತ್ತಾಯ್ತಾ ಇಲ್ಲ, ಆ ಥರ ಆಗ್ತಾಯಿದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇದು ಆಕ್ಚುಲಿ ಚೆನ್ನಾಗಿರೋ. ನೀರಲ್ಲಿ ಇಳಿದೆ. ಇನ್ನು ಮತ್ತೆ ಹೋಗ್ಬೇಕೀಗ. ಆಡ್ತಾವ್ರಾಗಲೇ ವಾಯ್ಸ್. ఎందుకు నీకు వేస్ట్ బతుకు, ఎందుకు నువ్వు బతుకుతావు. ಇದಾಗ್ಬಿಟ್ಟಿದೆ. ಅನಿಮೆ ಬಂದು ಅವ್ರಿಗೆ ತುಂಬಾ ಇಷ್ಟ. ಓಕೆ, ನೋಡ್ಲಿಲ್ಲ ಹಾಕ್ಬಿಟ್ಟು ಅವರು ಮನಸ್ಸು ಹೊಡೆದೋಗಿದೆ ಸರ್ ಅವ್ರಿಗೆ. ಅದಕ್ಕೆ ಒಬ್ಬೊಬ್ರು ಓಡಾಡ್ತಾ ಇದ್ದಾರೆ ಸರ್. ನೀವೇನಾದ್ರು ಪರಿಹಾರ ಯಾರು ಒಬ್ರು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ಈಗ ಸಕಲೇಶ್ಪುರದಲ್ಲಿದ್ದೀವಿ. ಕಾಫಿ ತೋಟ ನೋಡಿ. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಏನಿದು ಟೀನಾ ಗೊತ್ತಿಲ್ಲ. ಕಾಫಿನಲ್ಲ ಮೆಣಸು ಹಿಂಗೆ ಬರಲ್ವಲ್ಲ.
ಹಾ ಊದ್ತಾ ಇದೀರಾ? ಇದು ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಆಟಾಡಕ್ಕೆ ಹಾ. ನಮ್ಗೆ ಈಜ್ ಬರಲ್ಲ ಹಾ. ಅದಕ್ಕೋಸ್ಕರ ನಾವು ಇದು ಊದ್ತೀವಿ. ಏಯ್ ಎಷ್ಟು ಆಳ ಇದೆ ತೋಸಪ್ಪ? ಹುಯ್ ಕಾಪಾಡ್ರಿ. Hello, how are you? I am under the water. Please help me. Here too much raining. ನಿಮ್ಗೂ ಅಲ್ಲೇ ಟೋಪ್ ಇದೆ ನೋಡ್ರಿ. ಊದೋಣ ಎಣ್ಣೆ ಬೇಕು ಹಂಗ ಊದೋಣ. ಇರುತ್ತೆ ಸ್ಟಡಿ. ಹಾ ಹಾ ಅಲ್ಲೊಬ್ಬ ಒಂಥರ ಇಲ್ಲೊಬ್ಬ ಇನ್ನೊಂಥರ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕೆಂದು ವಿಡಿಯೋ ಮಾಡ್ತಿರೋದು ಇನ್ನೊಂಥರ. ಹಾ ಆಯ್ತಾ ಫೈನಲಿ ಸಾಧಿಸಿದೀವಿ. ಹಾ ಈಗ ಜಂಪ್ ಮಾಡೋಣ. ಇನ್ನಲ್ಲ ಸರ್, ನಾವು ಇದ್ರ ಮೇಲೆ ಕುತ್ಕೊಂಡು ವಾಕ್ ಹೋಗ್ತೀವಿ. ಬರ್ತೀರಾ? ಬಂತೀವಿ ನೋಡ್ರಿ, ನಿಮ್ ಹಿಂದೆ ಬರ್ತೀವಿ. ಕಡ್ಡಿ ಅಲ್ಲಪ್ಪ ಚಡ್ಡಿ. ನಾನು ಊದಿರೋದು. ಹಾ ಬನ್ನಿ ಸರ್. ತಲೆ ಹೊಡ್ಕೋಕೆ ಹಿಂದಕ್ಕೆ ಹೋಗುತ್ತೆ, ಅದು ಮುಂದಕ್ಕೆ ಬರುತ್ತೆ. ಇವಾಗ ನೋಡ್ರಿ ಪಕ್ಕ ತಲೆ ಹೊಡ್ಕೋತ್ಯಾ? ನಾನು ಹೋಗ್ತೀನಿ. ಹಾ ಇದೊಂದು ಜನ್ಮವೇ, ಎಂಥ ದುರ್ವಿಧಿ ಇದೆಂಥ ಟ್ರಯಲ್ ಅದು ನಿಮ್ದು. ಹಂಗಲ್ಲ ತೋರಿಸ್ತೀನಿ, ನಾನು ತೋರಿಸ್ತೀನಿ ಕೊಡು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಬಿದ್ದ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಹೋಗ್ಬಿಟ್ಟ. ಅವ್ನ್ ಬೀಳಿಲ್ಲ ಅಂದ್ರೆ ನಾವೇ ದಬಾಕ್ಬಿಡೋದು. ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವ್ರು ತೋರ್ಸ್ಕೊಟ್ಟಿದ್ದಾರೆ, ಅದೇ ತರ ನಾನು ಟ್ರೈ ಮಾಡ್ತೀನಿ. ಬಿದ್ರೆ ಅವನಿಗೆ ಹೊಡಿಯೋಣ. ಹೊಸ ಚಡ್ಡಿ ತರ ಹಾಕೋಬೇಕು. ಬೀಳ್ತ್ಯಾ ಕೂತ್ಕೊಳ್ತಾ ಇರೋದೇ ತಪ್ಪು. ಓಕೆನಾ? ಬ್ಯಾಲೆನ್ಸ್ ಮಾಡು. ಸದ್ಯಕ್ಕೆ ಚೆಕ್ಔಟ್ ಇದೆ. ಚೆಕ್ಔಟ್ ಮುಗಿಸ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಮನೆಗಳೇ ಹೊರಟಿ ಮುಗಿಸ್ಕೊಂಡು ಹೋಗ್ಬೇಕು. ಇವಾಗ ಎದ್ದಿದ್ದೀವಿ, ಮಾತಾಡ್ಕೊಂಬಂದು ನಿಂತಿದ್ದೆ. ಸದ್ಯಕ್ಕೆ ಮುಗಿದೆ 2 ದಿವಸ ನಿನ್ನಿಂದ. ಒಂದ್ 2 ದಿವಸ ಟ್ರಿಪ್ ಮುಗೀತು. ಇವಾಗ ಮನೆ ಕಡೆ ತಿಕ್ಕ ಮುಗಿಸ್ಕೊಂಡು ಹೋಯ್ತಾ ಇದೀವಿ. ಇರಾಪುರ ಅದೆಲ್ಲ ಖಾಲಿ ಆಗ್ಬಿಟ್ಟಿದೆ. ಯಾರು ಇದ್ರೆ ಬೇಕಾರೆ ಫೋನ್ ಪೇ ಏನಾದ್ರು ಮಾಡ್ರಿ. ಸ್ಕ್ಯಾನರ್ ಕೆಳಗಡೆ ಹಾಕಿರ್ತೀವಿ ಲಾಸ್ಟ್ ಅಲ್ಲಿ. ಇಲ್ಲ ನಮ್ಗೆ ಎಲ್ಲ ಹೇಳಿ ಇಲ್ಲಿ ಬೇಡ ಬಿಡು. ಫಸ್ಟ್ ಇಂದ ಹೇಳಿ ಈಗ ರೀಟೇಕ್. ತಿನ್ನಕ್ಕೂ ಕಾಸಿಲ್ಲ ಗೈಸ್. ಇವಾಗ ಅಲ್ಲಿಗೆ ಬರಕ್ಕೆ
ನೀವೆಲ್ಲರೂ ದಾನ ಮಾಡಿದ್ರೆ ಒಳ್ಳೆ ಮಿಲ್ಟ್ರಿ ಹೋಟ್ಲಲ್ಲಿ ಇವತ್ತು ಭಾನುವಾರ ನಾವು ವೆಜ್ ಮುಟ್ಟಲ್ಲ. ನೀನು ವೆಜ್ಜೇ ಕಣ. ನಮ್ಗೆ ಹೇಳಿತ್ತು ನಾವ್ ವೆಜ್ ಮುಟ್ಟಲ್ಲ ಪ್ಲೀಸ್. ಅದ್ಯಾವ್ದೋ ಫಿಲಮ್ ಅಲ್ಲಿ ಇವನು ಹೇಳ್ತಾನಲ್ಲ, ಇವತ್ತು ಮಂಗಳವಾರ ನಾನು ನಾನ್ ವೆಜ್ ಮುಟ್ಟಲ್ಲ, ಅದಕ್ಕೆ ಒಂದು 200 rupees ಗಿವ್ ಮಿ ಡೈರೆಕ್ಟ್ ಮಿಲ್ಟ್ರಿ ಹೋಟೆಲ್. ಓಕೆ ಲೆಟ್ಸ್. ಎಲ್ಲಿಗಂತ ಹೋಗಿದ್ದು, ಎಲ್ಲಿಂದ ಬರ್ತಾ ಇದೀವಿ ನೋಡು ನೋಡು. ಎಲ್ಲೆಲ್ಲ ಹೋಗ್ಬೇಕಂತಾನೆ ಗೊತ್ತಿದೆ ಬಂದಿದೀವಿ. ಮನೆಗೆ ಒಂದು ನೆಟ್ಗೆ ಹೋಯ್ತಾ ಇದೀವಿ ಅಷ್ಟೇ. ಅದು ಯಾಕಂದ್ರೆ ಕರೆಕ್ಟ್ ರೂಟ್ ಅಲ್ವಾ, ಅದಕ್ಕೇನಾರು ನಾವೇನೋ ಹೋಗಿಲ್ಲ ಅಂದ್ರೆ ಅಷ್ಟೇ. ಈಗ ಮನೆಗೆ ಹೋಗಿಲ್ಲ ಅಂದ್ರೆ ಹೋಗ್ಕೊಂಬಂದ್ಗೆ ಅಷ್ಟೇ. ಫಸ್ಟ್ ಭಟ್ಕಳ, ಅಲ್ಲಿಂದ ಮಂಗಳೂರು, ಅಲ್ಲಿಂದ ಚಿಕ್ಕಮಂಗ್ಳೂರು, ಇವಾಗ ನೋಡ್ರೆ ಮಡಿಕೇರಿ ಹತ್ರ ಇದೀವಿ. ನೀನ್ ಹೇಳಿದ್ ಹೋಗ್ ಬಂದಂಗೆ ಹೇಳ್ತಾ ಇದೀಯ, ಹೋಗ್ಬೇಕು ಅನ್ಕೊಂಡಿದ್ದೆ. ಅದೇ ಒಟ್ನಲ್ಲಿ ಇರೋದಿಲ್ಲಿ ಪ್ಲಾನ್ ಹಾಕಿತ್ತು ಲಾಸ್ಟ್ ಮಂಗಳೂರು, ಆದ್ರೆ ಇರೋದು ಮಡಿಕೇರಿ. ಫಸ್ಟ್ ಪ್ಲಾನ್ ಹಾಕಿದ್ದು ಏರ್ಕಾಡು. ಅಲ್ಲ ಲಾಸ್ಟ್ ಅಲ್ಲಿ ಪ್ಲಾನ್ ಹಾಕಿತ್ತು ಇಲ್ಲಿ ಮಂಗಳೂರು ತಾನೆ. ಲಾಸ್ಟ್ ಅಲ್ಲಿ ಪ್ಲಾನ್ ಹಾಕಿದ್ ಗವಿಬೇಟ ಹೋದ್ವಿ. ಅದಕ್ಕೆ ನಾವು ಇದಕ್ಕಲ್ವೇನೋ ಮಂಗಳೂರ್ಗೆ ಹೋಗೋಣ ಅಂತ ಪ್ಲಾನ್ ಹಾಕಿತ್ತು. ಅದು ನೀನ್ ಹೇಳಿದ್ರೆ ಆಮೇಲೆ ಚೇಂಜ್ ಮಾಡೋದಲ್ಲಪ್ಪ ಅಂತ ಅಲ್ಲೇ ಕೂತ್ಕೊಳ್ಳಕ್ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಆ ಬಿಸಿಲಲ್ಲಿ ಅಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ವಿ. 2 ಜಾಗ ಬಿಸಿಲು ಜಾಸ್ತಿ ಸದ್ಯ ಈ ಕಡೆ ಬಂದಿದ್ದಕ್ಕೆ ನಮ್ಗೆ ಫಾಗು ಅದು ಇದು ಕಾಣಿಸ್ತು. ರೋಡು ಚೆನ್ನಾಗಿತ್ತು, ಆದ್ರೆ ರೋಡ್ ಕಾಣಿಸ್ತಿಲ್ಲ ಅಷ್ಟೇ. ಡ್ರೈವ್ ಮಾಡೋರು ಮಾತ್ರ ಮಸ್ತಾಗಿ ಮಾಡಿದ್ರು. ಕ್ರೇಜಿ ಡ್ರೈವಿಂಗ್, ಕ್ರೇಜಿ. ಅಪ್ಪ ಫಾಗು ಇಷ್ಟು ವರ್ಷ ಟ್ರಿಪ್ ಅಲ್ಲಿ ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಆಸ್ ಯೂಶುವಲ್ ನಿಮ್ಗೆ ಗೊತ್ತು, ಪ್ಯಾಸೆಂಜರ್ ಪ್ರಿನ್ಸೆಸ್. ಇಷ್ಟ ದಿವಸ ನನಗೆ ಭಯ ಇತ್ತು ಒಬ್ನೇ ಡ್ರೈವ್ ಮಾಡ್ಬೇಕಲ್ಲ ಅಂತ. ಇನ್ಮೇಲೆ ಆ ಭಯ ಹೋಗ್ಬಿಟ್ಟೈತೆ. ಹೆಂಗಿದ್ರು ಒಬ್ಬ ಡ್ರೈವರ್ ಸಿಗಾಕೊಂಡವನೆ, ಕುಡ್ದ್ಬಿಟ್ಟು ಮಲಗ್ಬೋದು. ನೀರ್ನ ಅಂತ ಹೇಳಿದೆ ತಾನೆ ಭಯಕ್ಕಿಂತ ಮುಂಚೆ. ಎಲ್ಲಾರು ಹೋಗ್ಬೇಕಂದ್ರೆ ಮಧ್ಯರಾತ್ರಿಲೂ ನನ್ನೇ ಒಬ್ರಸವ್ರು ಬಾ ಅಂತ. ಇವಾಗ ಅದೇನು ತಲೆನೋವಿಲ್ಲ, ಎತ್ಕೊಂಡು ಹೋಯ್ತಾ ಇರ್ತಾನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತಾ ಬಾಯ್.